ಎಲ್ರಿಗೂ ನಮಸ್ಕಾರ. ನಾನು ಸಪ್ತಗಿರಿ ಹಾಸ್ಪಿಟಲ್ ಕಡೆಯಿಂದ ಬಂದಿದ್ದೀವಿ. ನಾನು ಮಧುಸೂದನ್ ರೆಡ್ಡಿ ಅಂತ. ಸರ್, ಇದು ಎವ್ರಿ ವೀಕ್ ನಾವು ಇಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದೀವಿ. ಸೊ ಬೃಹತ್ ಹೆಲ್ತ್ ಕ್ಯಾಂಪ್ಸ್ ಮಾಡೋದ್ರಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಜನ ಸ್ಕಿಪ್ ಆಗ್ತಾರೆ. ಪ್ರದೀಪ್ ಈಶ್ವರ್ ಏನು ಮಾಡ್ತಾರೆ ಅಂದರೆ ಪ್ರತಿ ಗ್ರಾಮ ಪಂಚಾಯತಿಲೂ ಕ್ಯಾಂಪ್ ಆಗ್ತಾಯಿದ್ದಾರೆ. ತುಂಬ ಹೆಲ್ಪ್ ಆಗುತ್ತೆ ಜನಗಳಿಗೆ. ಆ್ಯಂಡ್ ನಮಗೆ ಕೂಡ ಲೈಕ್ ಪೇಷಂಟ್ಸ್ ಬಂದು ನೋಡಿದಾಗ ಸುಮಾರು ಜನಕ್ಕೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಲಿವರ್ ಡ್ಯಾಮೇಜ್ ಆಗಿರ್ತದೆ ಕುಡಿದು ಎರಡಕ್ಕೆ ಹಾಕ್ಕೊಂಡು ಬಕಲ್ ಕ್ಯಾವಿಟಿ ಎಲ್ಲ ಹಾಳಾಗಿರ್ತದೆ, ಗೊತ್ತಾಗಿರಲ್ಲ ಅವ್ರಿಗೆ. ಅವ್ರೇನೋ ಸುಮ್ಮನೆ ಅಲ್ಲಿ ನೋವು ಅಂದ್ಕೊಂಡು ಸುಮ್ಮನೆ ಎದ್ಬಿಟ್ಟಿರ್ತಾರೆ ಪಾಪ. ಕೆಲವರಿಗೆ ಕಿಡ್ನಿ ಸ್ಟೋನ್ ಇರ್ತದೆ, ಹೊಟ್ಟೆ ನೋವು ಅಂದ್ಕೊಂಡು ಹಂಗೆ ಎದ್ಬಿಟ್ಟಿರ್ತಾರೆ. ನೋಡಿದಾಗ ಸ್ಟೋನ್ ಇಷ್ಟು ದಪ್ಪ ಇರ್ತದೆ. ಸುಮಾರು ಕೇಸ್ನ ವೀಕ್ಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅಂದರೂ ಕೂಡ 15 ಆಪ್ರೇಷನ್ ಮಾಡಿಸ್ತೀವಿ ನಮ್ಮ ಕಡೆಯಿಂದ. ಕಣ್ಣಿನ ಪೊರೆ ಬಂದಿರ್ಬೋದು, ಕಿಡ್ನಿ ಸ್ಟೋನ್ ಆಗಿರ್ಬೋದು, ಸೊಂಟದಲ್ಲಿ. ಸುಮಾರು ಜನ ಈ ಹಳ್ಳಿ ಕಡೆ ಇದು ಸುಮಾರು ರೈತರಾಗಿರೋದ್ರಿಂದ ಚಿಕ್ಕಬಳ್ಳಾಪುರ ಭಾಗದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಅವರು ಮೂಳೆ ಸವದಿರ್ತದೆ, ಇಲ್ಲ ಬೆನ್ನು ಮೂಳೆಯಲ್ಲಿ ನರ ಮೇಲೆ ನರ ಕೂತ್ಕೊಂಡಿರ್ತದೆ, ಗೊತ್ತಾಗಿರಲ್ಲ. ಒಂದು ಕಡೆ ಫುಲ್ ಸೊಳಗೆ ಬಂದುಬಿಟ್ಟಿರ್ತದೆ, ಅವ್ರಿಗೆ ನೋಡ್ಕೊಂಡಿರಲ್ಲ. ಸುಮಾರು ಜನಗಳು ನಾವು ಬಂದು ಚೆಕ್ ಮಾಡಿದಾಗ ಅದು ಹೊರಗಡೆ ಬರುತ್ತೆ. ಸುಮಾರು ಜನ ಆಪ್ರೇಷನ್ ಮಾಡಿಸ್ಕೊಂಡು ಬಂದು ಚೆನ್ನಾಗಿರೋ ಇದ್ದಾರೆ. ಅದಲ್ಲದೆ ಬೆಳಿಗ್ಗೆ ತಾನೇ ಒಂದು ಕೇಸ್ ಬಂದಿತ್ತು ನಮಗೆ, ಮಂಚಳ್ಳಿಯಿಂದ ಬಂದಿದ್ದಾರೆ. ಅವ್ರ ಹೆಸರು ಮೀನಾ ಅಂದ್ಕೊತೀನಿ. ಅವ್ರು ಲಿವರ್ ಡ್ಯಾಮೇಜ್ ಆಗಿ ಲುಕ್ಸ್ದಕ್ಕೆ ಲಿವರ್ ಕ್ಯಾನ್ಸರ್ ಥರ ಕಾಣಿಸ್ತಿದೆ. ಅವ್ರು ಏನು ಅಂದ್ಕೊಂಡಿದ್ರೆ ಹೊಟ್ಟೆ ನೋವು ಅಂದ್ಕೊಂಡು ಸುಮ್ಮನೆ ಎದ್ಬಿಟ್ಟಿದ್ದಾರೆ. ನಾವು ಇಲ್ಲಿ ಬಂದು ನೋಡಿದಾಗ ಅದು ಗರ್ಭಿಣಿ ಸ್ತ್ರೀಗೆ ಬಂದಂಗೆ ಹೊಟ್ಟೆ ಬಂದುಬಿಟ್ಟಿದೆ ಊತ. ಅದು ಹೋಗಿ ಇವಾಗ ಸ್ಕ್ಯಾನ್ ಮಾಡಿದ್ದಾರೆ, ಗೊತ್ತಾಗುತ್ತೆ 1 ಅವರಲ್ಲಿ. ಅದೊಂದು ಲ್ಯಾಬ್ ಕೂಡ ಕಳಿಸ್ಬೇಕು. ಅಥವಾ ಸುಮಾರು ಕೇಸ್ ಗೊತ್ತಾಗೋದಿಲ್ಲ. ಸೊ ಕೆಲವು ಈ ಜನಗಳಿಗೆ ಕೆಲವ್ರಿಗೆ ಏನಿದೆ ಅಂದರೆ ಒಪಿನಿಯನ್ನು ಬಂದರೆ ಏನೋ ಹೇಳ್ಬಿಡ್ತಾರೆ, ಮನೇಲಿ ಇದ್ಬಿಡೋಣ, ಸುಮ್ಮನೆ ಏನಕ್ಕೆ ಹೋಗೋದೊಂದು ಭಯ ಇದೆ. ದಯವಿಟ್ಟು ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಹಕ್ಕು. ಅದು ನೀವು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ನಮ್ಮ ಹತ್ರ ಬಂದಾಗ ಖಂಡಿತ ನಾವು ಮಾಡ್ತೀವಿ. ಕೆಲವರು ಬೇಡ ಅಂದಿದಾಗ ಅವ್ರು ಮೆಡಿಸಿನ್ಸ್ ಕೊಟ್ಟು ನಾವು ಗೈಡ್ ಮಾಡಿ ಕಳಿಸ್ತೀವಿ ಅವ್ರಿಗೆ. ಸೊ ಇದು ಟೋಟಲಿ ತುಂಬ ಹೆಲ್ಪ್ ಆಗ್ತಿದೆ ಪ್ರದೀಪ್ ಈಶ್ವರ್ ಕಡೆ ಮಾಡ್ತಿರೋ ಕೆಲಸಗಳು. ಕೆಲವರು ಬಂದು ಟೆಸ್ಟ್ ಮಾಡಿಸ್ಕೊಂಡು ನಾವು ಬೇರೆ ಕಡೆ ಮಾಡಿಸ್ಕೊತೀವಿ ಅಂತ ಉದಾಹರಣೆಗಳು ತುಂಬ ಇದೆ. ಅದು ಅವ್ರ ಇಷ್ಟ. ಕೆಲವರು ಸುಮಾರು ಜನ ಬಂದು ಬಡವ್ರಿಗೆ, ಈ ಮೇನ್ ಕ್ಯಾಂಪ್ ಬಂದು ಬಡವ್ರಿಗೆ ಹೆಲ್ಪ್ ಆಗಲಿ ಅಂತ ನಾವು ಮಾಡ್ತಿರೋದು. ಆ್ಯಂಡ್ ತುಂಬ ಡೀಪಾಗಿ ಹೋಗ್ತಾರೆ, ಹಳ್ಳಿಗೆ ಹೋಗ್ತಾರೆ, ಆಶಾ ವರ್ಕರ್ಸ್ ಬರ್ತಾರೆ, ಇನ್ಫಾರ್ಮ್ ಮಾಡ್ತಾರೆ. ಅದು ಹೆಲ್ಪ್ ಆಗ್ತಿದೆ. ಅದಲ್ಲದೆ ಸುಮಾರು ಎಷ್ಟೋ ಪಾಯ್ಸನ್ ಕೇಸ್ ಡೈರೆಕ್ಟಾಗಿ ಕ್ಯಾಂಪ್ ಇಲ್ದಿದ್ರು ಕೂಡ ಸುಮಾರು ಜನ ಕೆಲವು 2-3 ರೈತರಾದರೆ ಅದು ಪೆಸ್ಟಿಸೈಡ್ಸ್ ಇದು ಮಾಡಬೇಕಾದ್ರೆ ಸ್ಪ್ರೇ ಮಾಡಬೇಕಾದ್ರೆ ರಿವರ್ಸ್ ತಿರುಬಿಟ್ಟು ಗನ್ನು ಹೋಗಿ ಬಿದ್ದೋಗಿತ್ತು. ನಮ್ಮಲ್ಲಿ ಬಂದು ICUಲಿ ಅಡ್ಮಿಟ್ ಮಾಡಿ ಅವ್ನು ಸುಮಾರು ರೆಡಿ ಮಾಡಿ ಕಳಿಸಿದ್ದೀವಿ. ನೀನು ನೈಟ್ ಕೂಡ ಒಂದು ಸ್ನೇಕ್ ಬೈಟ್ ಕೇಸ್ ಬಂದಿದೆ ನೈಟ್ ನಮಗೆ. ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರದ್ದೇ. ಹಾವು ಕಚ್ಬಿಟ್ಟು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ ಬೆಳಿಗ್ಗೆ. ಅವ್ರು ಇಲ್ಲಾಗಲ್ಲ ಅಂತ ಬೇರೆ ಕಡೆ ಕಳಿಸಿದ್ರು. ಅಲ್ಲಿ ಪಾಪ ICU ಬೆಡ್ ಸಿಗಲಿಲ್ಲ. ಅಷ್ಟೊಂದು ದುಡ್ಡು ಇರಲಿಲ್ಲ ಅವ್ರ ಹತ್ರ ಪಾಪ. ಮತ್ತು ಸರ್ ಫೋನ್ ಮಾಡಿ ನಮ್ಮ CEO ಹತ್ರ ಮಾತಾಡಿ ICU ಬೆಡ್ ಕೊಡಿಸಿ BPL ಕಡೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಅದು ಕೆಲವೊಂದು ಸಣ್ಣ ಪುಟ್ಟ ಮೆಡಿಸಿನ್ಸ್ ಕಟ್ಕೊಂಡು ಸಾಕು, ಮಿಕ್ಕಿದಲ್ಲಿ ICUದಾಗಲಿ ವೆಂಟಿಲೇಟರ್ದಾಗಲಿ ಏನು ಕಟ್ಟಂಗಿರಲ್ಲ. ಅದ್ರ ತುಂಬ ಅನುಕೂಲಗಳು ಮಾಡ್ತಾರೆ ಹೆಲ್ತ್ ಬಗ್ಗೆ ನೋಡಬೇಕಂದ್ರೆ. ಆ್ಯಂಡ್ ಇನ್ನೊಂದು ಕೇಸ್ ವಿಜಯವಾಡದಿಂದ ಕರ್ಕೊಂಬಂದಿವಿ ಸರ್ ಮೊನ್ನೆ. ವಿಜಯವಾಡದಿಂದ ಕರೋನಾ ಅಂತ ಹೇಳ್ಬಿಟ್ಟು ವಿಜಯವಾಡಲ್ಲಿ ಅಡ್ಮಿಟ್ ಆಗಿದೆ, ಆಂಧ್ರ. ಸೊ ಅಲ್ಲಿಂದ ಇವರು ಮುಖಾಂತರ ಕರ್ಕೊಂಬಂದು ನಮ್ಮಲ್ಲಿ ಅಡ್ಮಿಟ್ ಮಾಡೋದು, ಫ್ರೀ ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ. ಅದು ಕೂಡ ರೆಡಿ ಆಗ್ತಿದೆ. ಕೇಸ್ ICUಲಿದೆ, ಕಿಡ್ನಿ 2 ಫೇಲ್ಯೂರ್ ಆಗಿದೆ, ಡಯಾಲಿಸಿಸ್ ಮಾಡ್ತಿದ್ದೀವಿ. ಸುಮಾರು ಕೇಸುಗಳಿದೆ ಆ ಥರದ್ದು. ತುಂಬ ಹೆಲ್ಪ್ ಆಗ್ತಿದೆ. ಕೆಲವರು ನೆಗ್ಲೆಕ್ಟಾಗಿ ಮಾತಾಡ್ತಾರೆ. ಇಟ್ಸ್ ಓಕೆ, ಹೆಲ್ಪ್ ಆಗಲಿ ಸಾಕು, ಅದನ್ನೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಅದು ಟೋಟ್ಲಾಗಿ ನಮಗೆ ತುಂಬ ಹೆಲ್ಪ್ ಆಗ್ತಿದೆ ಜನಗಳಿಗೆ ಅಂತ ಒಂದು ಖುಷಿ ಸುದ್ದಿ. ಅದಲ್ಲದೆ ಕೂಡ ಸುಮಾರು ಜನಗಳಿಗೆ ಪೊರೆ ಆಪ್ರೇಷನ್, ಸುಮಾರು ಜನಕ್ಕೆ ಪೊರೆ ಅದು ಬಂದಿರೋದೇ ಗೊತ್ತಿರಲ್ಲ. ಇಲ್ಲಿ ಬಂದು ನಾವು ಚೆಕ್ ಮಾಡಿದಾಗ ಒಂದು 60-50 ವರ್ಷ ಆದಮೇಲೆ ಪೊರೆ ಬಂದುಬಿಟ್ಟಿರ್ತದೆ. ಅದೊಂದು ಕಡೆ ಫ್ರೀ ಮಾಡಿ ಕಳಿಸ್ಕೊಡ್ತಿದ್ದೀವಿ. ಕಿಡ್ನಿ ಸ್ಟೋನ್ ಆಗಿರ್ಬೋದು, ಕ್ಯಾನ್ಸರ್, ಮೇಯ್ನ್ಲಿ ಕ್ಯಾನ್ಸರ್ ತುಂಬ ಜನಗಳಿಗೆ ಗೊತ್ತಾಗೋದಿಲ್ಲ. ಹೊಟ್ಟೆ ನೋವು ಅಂದ ತಕ್ಷಣ ಏನೋ ಸುಮ್ಮನೆ ಗ್ಯಾಸ್ಟ್ರಿಕ್ ಕೊಟ್ಟು ಅಂದ್ಕೊಂಡು ಇರ್ತದೆ, ಒಳಗಡೆ ದೊಡ್ಡದಾಗವರೆಗೂ ಯಾರೂ ನೋಡ್ಕೊಳೋದಿಲ್ಲ. ಸೊ ಈ ಥರ ಕ್ಯಾಂಪ್ಸ್ ಆದಾಗ ಬಂದು ನೋಡೋ ಅಟ್ಲೀಸ್ಟ್ ನಾನು ಡಾಕ್ಟ್ರ್ ಹೊಟ್ಟೆ ಮುಟ್ಟಿದಾಗ ಗೊತ್ತಾಗುತ್ತೆ ಅವ್ರು ಏನಾಗಿದೆ ಅಂತ. ಆ ಥರ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಉಪಯೋಗ ಮಾಡ್ಕೋಬೇಕಂತ ಕೋರ್ಕೊತಾ ಇದ್ದೀನಿ ಸರ್. ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರ ಪ್ರದೀಪ್ ಈಶ್ವರ್ ಅವರು ಉತ್ತಮ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ ಹಾಗೂ ನಮ್ಮ ಪಂಚಾಯತಿ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಮುಖ್ಯವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇವತ್ತು ಊರುಗಳಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಏನೋ ಒಂದು BP ಆಗ್ಬೋದು, ಶುಗರ್ ಆಗ್ಬೋದು. ಅವ್ರು ಇಲ್ಲಿ ಕೆಲಸ ಮಾಡೋ ಸಮಯ ಅಲ್ಲಿ ಹಾಸ್ಪಿಟ್ಲ್ವರೆಗೂ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಒಂದು ಕೆಲಸ ಮಾಡ್ಬೋದು. ಅದಕ್ಕಾಗಿ ಇವತ್ತು ಅದೊಂದು ಡಾಕ್ಟ್ರಲ್ಲಿ ಏನು ಸಪ್ತಗಿರಿ ಒಂದು ವೈದ್ಯರು ಬಂದಿದ್ದಾರೆ. ಅವರು ಅಲ್ಲಿ ಹೋಗೋ ಒಂದು ಕ್ಷಣದಲ್ಲಿ ಇಲ್ಲಿ 5 ನಿಮಿಷ ಮುಗಿಸ್ಕೊಂಡು ಕೆಲಸ ಮತ್ತೆ ಮಾಡ್ಬೋದು. ಅವರು ಭಾಳಷ್ಟು ಶ್ರದ್ಧೆಯಿಂದ ನಮ್ಮ ಊರಿಗೆ ಬಂದು ಅನೇಕ ಸೇವೆಗಳನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಹಾಗೂ ನಮ್ಮ ಮೆಚ್ಚಿನ ಶಾಸಕರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ವಿನಂತಿಯನ್ನು ಹೇಳ್ತೀನಿ.